ಏನು ಅಂತಂದ್ರೆ ಏನು ಈಗ ಅಂತಂದ್ರೆ? ಕರ್ನಾಟಕದಲ್ಲಿ ಯೂತ್ ಐಕಾನ್ ಅಂತ ನನ್ನನ್ನು ಕರೀತಾ ಇದಾರೆ ಜನ. ಏನೋ ಹೆಲೋ, ಸಿಂಪಲ್ ಆಗಿ ಹೇಳ್ತೀನಿ ಕೇಳು. ಹೇಳು. ನೀನು ಯಾವ ಆ್ಯಂಗಲ್ ಇಂದನೂ ಯೂತ್ ಐಕಾನ್ ಥರ ಕಾಣಿಸಲ್ಲ. ಹಲೋ ನೋಡಮ್ಮ, ಉಳಿದವರು ಕಂಡಂತೆ ನಾನೇ ಯೂತ್ ಐಕಾನ್. ಏನಂತೀರಾ ಮಹಾಜನಗಳೇ? ಅಯ್ಯೋ ಸುಮ್ಮನಿರು. ಬೇಡ ಬೇಡ ಬೇಡ, ಅಯ್ಯೋ ಬೇಡ ಬೇಡ, ಯಾರು ಮೊಟ್ಟೆ ಎಲ್ಲ ತೆಗಿತಾರೆ. ಅಯ್ಯೋ ಬೇಡ 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 ಬೇಡ. ಇಟ್ಸ್ ಓಕೆ, ಐ ಕ್ಯಾನ್ ಮೇಕ್ ಆಮ್ಲೆಟ್. ದೇ ವಿಲ್ ಮೇಕ್ ಆಮ್ಲೆಟ್ ಆನ್ ಯುವರ್ ಫೇಸ್. ನಿಜವಾಗ್ಲೂ ಈ ಒಂದು ಯೂತ್ ಐಕಾನ್ ಅನ್ನೋ ಅವಾರ್ಡ್ ಏನಿದೆ, ಹೆಸರಲ್ಲೇ ಒಂಥರ ಐಕಾನ್ ಅಂತ ಬಂದಿದೆಯಲ್ಲ, ಏನೊಂಥರ ತಗೊಳ್ಳೋದಕ್ಕೆ ಒಂಥರ ಖುಷಿ ಆಗುತ್ತಲ್ಲ. ಆದರೆ ಈ ಅವಾರ್ಡ್ನ, ಇದು ನನ್ನ ಫೇವ್ರೆಟ್ ಅವಾರ್ಡ್. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಬಟ್ ಇದನ್ನ ಯೂತ್ ಐಕಾನ್ ಅವಾರ್ಡ್ನ ಕೊಡೋದಕ್ಕೆ ಇನ್ನೊಬ್ರು ಐಕಾನ್ ಬರಲೇಬೇಕಲ್ಲ. ಖಂಡಿತವಾಗ್ಲು ಎವರ್ ಬ್ಯೂಟಿ ಕ್ವೀನ್. ಇವರಿಗೆ ವಯಸ್ಸೇ ಆಗಲ್ಲ. ಇವ್ರದ್ದು ದೇವಸ್ಥಾನ ಎಲ್ಲ ಕಟ್ಬಿಟ್ಟಿದ್ದಾರೆ ಜನ. ಖಂಡಿತವಾಗ್ಲು ನಾವ್ ಯಾರ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು. ಸೊ ನಮ್ಮ ಕನ್ನಡದ ರಣಧೀರೆ. ಓಕೆ, ರಣಧೀರ ಅಲ್ಲಿ ಹ್ಯಾಗ್ ಮಾಡಿದ್ರಲ್ಲ, ಅದಕ್ಕೆ ರಣಧೀರೆ ಅಂತ ಹೇಳಿದೆ. ಸೊ ಹೆಸರನ್ನ ಹೇಳೇ ಬೇಡ. ಖುಷ್ಬೂ ಆನ್ ಸ್ಟೇಜ್. ಯೂತ್ ಐಕಾನ್ ಯಾರು? ಅವಾಗಿಂದ ಅದ್ರ ಬಗ್ಗೆ ಮಾತಾಡ್ತಾನೆ ಇದೆಯಾ, ನೀನ್ ಮಾತಾಡಬೇಡ. ಓಕೆ, ಕ್ಯಾನ್ ವಿ ಹ್ಯಾವ್ ದ AV ಪ್ಲೀಸ್? ಹಾಕಿ. ರಕ್ಷಿತ್ ಶೆಟ್ಟಿ ಇವರು ಜನಿಸಿದ್ದು 1983 ಜೂನ್ 6 ಉಡುಪಿಯಲ್ಲಿ. ಓದಿದ್ದು ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಎಂಜಿನಿಯರಿಂಗ್. ಓದಿನ ನಂತರ ಸಾಫ್ಟ್ವೇರ್ ಕ್ಷೇತ್ರದಲ್ಲೂ ಉದ್ಯೋಗ ಮಾಡಿದ ಅನುಭವವಿದೆ. ಚಿತ್ರರಂಗಕ್ಕೆ ಬರಲೇಬೇಕೆಂಬ ಹಂಬಲದಲ್ಲಿದ್ದ ಇವರಿಗೆ ಮೊದಲ ಅವಕಾಶ ಸಿಕ್ಕಿದ್ದು ನಮ್ ಏರಿಯಾಲ್ ಒಂದಿನ ಚಿತ್ರದ ಮೂಲಕ. ನಂತರ ಇವರು ನಟಿಸಿದ ಚಿತ್ರ ತುಗ್ಲಕ್. ಆದರೆ ಇವರಿಗೆ ಹೆಸರು ತಂದುಕೊಟ್ಟ ಚಿತ್ರ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಮಗ ರಿಸಲ್ಟ್ ಬಂದಿದೆಯಂತ ರಾತ್ರಿ ಎಲ್ಲ ಹೊಡೆದು ಬೆಳಿಗ್ಗೆ ಬಂತು ರಿಸಲ್ಟ್. ಸಬ್ಜೆಕ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಇನ್ನೊಂದು ವರ್ಷ ಓದೋಣ. ಇಲ್ಲಿಂದ ಇವರು ಸ್ಯಾಂಡಲ್ವುಡ್ನ ಹೆಸರಾಂತ ನಾಯಕರ ಸಾಲಿಗೆ ಸೇರ್ಪಡೆಯಾದರು. ನಂತರ ಇವರೇ ನಟಿಸಿ ನಿರ್ದೇಶಿಸಿದ ಉಳಿದವರು ಕಂಡಂತೆ ಚಿತ್ರರಸಿಕರ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಈ ಚಿತ್ರದ ಮೂಲಕ ತಾವೊಬ್ಬ ಬಹುಮುಖ ಪ್ರತಿಭೆ ಎಂಬುದನ್ನು ಸಾಬೀತು ಮಾಡಿದರು. 2015 ಫಿಲ್ಮ್ ಫೇರ್ ಅವಾರ್ಡ್ನಲ್ಲಿ 3 ವಿಭಾಗದಲ್ಲಿ ಇವರು ನಟಿಸಿ ನಿರ್ದೇಶಿಸಿದ ಉಳಿದವರು ಕಂಡಂತೆ ಆಯ್ಕೆಯಾಗಿ ಕೊನೆಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು. ನಿನ್ನ ಹುಡುಗಿ ಮದ್ವೆಗೆ ನಿನ್ನೆ ಕರಿಬೇಕಾ? ಸ್ಲಿಪ್ಪರ್ ನಿಮ್ದೇನೆ, ಬಟ್ ಮನೆ ಹಚ್ಚಿ ಬಿಟ್ಟಿರ್ತೀರಾ. Simply better sometimes back. I cracked a single meaning joke. ಹಾಡಂತೆ ಬರೆಯೋದೆನು ಕೇಳಿದೆನು ಆ ದೇವ್ರನ್ನು, ಹೇಳಿಕೊಟ್ಟ ನಿನಗನಿಸಿದ ಬಿಟ್ಟು ಎಲ್ಲಾನು ಉಳಿದವರು ಕಂಡಂತೆ. ಹೀಡ್ಗಾಯಿ ಹೊಡೆದಂತೆ ನಮಾಜಲ್ಲಿ ಕರೆದಂತೆ, ಕೋಲೆರಡು ಕೋಸಾದಂತೆ ಉಳಿದವರು ಕಂಡಂತೆ. I've been a huge fan of yours. Your work with Ravichandran sir is simply amazing. It's one of the best memories I have from the childhood. ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಯೂತ್ ಐಕಾನ್ ಆಫ್ ದ ಇಯರ್ ಇದ್ರ ಜೊತೆಗೆ ಬಹಳ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ. ಎವ್ರಿ ಟೈಮ್ ಐ ಗೆಟ್ ಅಪ್ ಇನ್ ದ ಮಾರ್ನಿಂಗ್, ಇಫ್ ಐ ಸಿ ದಿಸ್ ಅವಾರ್ಡ್ ದೆನ್ ಐ ಹ್ಯಾವ್ ಟು ಸ್ಟ್ಯಾಂಡ್ ಅಪ್ ಟು ದಿಸ್. ಸೊ ಥ್ಯಾಂಕ್ ಯು ಸೋ ಮಚ್ ರೇಡಿಯೋ ಮಿರ್ಚಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕನ್ಸಿಡರಿಂಗ್ ಮೀ ವರ್ತ್ ಇನಫ್ ಫಾರ್ ದಿಸ್ ಅವಾರ್ಡ್. ಥ್ಯಾಂಕ್ ಯು ಸೋ ಮಚ್. ರಕ್ಷಿತ್ ಅವರೇ, ಒನ್ ಸೆಕೆಂಡ್. ನಮ್ಮ ಸಿರಿ ಹೇಳಿದ್ಲು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾಯಿಂದ ಸೂಪರ್ ಹಿಟ್ ಆಗಿಬಿಟ್ರು ಸರ್ ಅಂತ. ಸರ್, ಇವಾಗ ಸಿನಿಮಾ ಆದಮೇಲೆ ಇದೆಲ್ಲ ಆದಮೇಲೆ ಸಿಂಪಲ್ ಆಗಿರೋ ಒಂದು ಲವ್ ಸ್ಟೋರಿ ಅಲ್ಲ, ಈ ಅಕ್ಕ ಚಿಕ್ಕಿ ನಂಬರಲ್ಲಿ ಲವ್ ಸ್ಟೋರಿಗಳಾಗ್ತಿದೆ ನಿಮ್ಮ ಮೇಲೆ. ಸೊ ಇವ್ರ ಜೊತೆಗೆ ನಾವು ಬೆಂಗಳೂರಿಂದ ಹೈದರಾಬಾದಿಗೆ ಬರ್ತಾ ಇದ್ವಿ. ಫ್ಲೈಟಲ್ಲಿ ಇರುವಂತಹ ಎಲ್ಲ ಏರ್ ಹಾಸ್ಟೆಸ್ಗಳು ಇವ್ರನ್ನೇ ನೋಡ್ತಾ ಇದ್ರಲ್ಲಿ. ನಾನಿದ್ದೀನಿ, RJ ಸುದೇಶ್ ಇದ್ದಾನೆ, ನಮ್ಮನ್ನು ಯಾರು ನೋಡ್ತಾನೆ ಇಲ್ಲ. ಇವ್ರಿಗೆ ದಾಹ ಆಗಿಲ್ಲ ಅಂದ್ರು ಸರ್ ನೀರು ಕುಡಿತೀರಾ, ಹಸಿವಾಗಿಲ್ಲ ಅಂದ್ರು ಸರ್ ಏನಾದ್ರು ತಿಂತೀರಾ, ಇದೆಲ್ಲ ಮಾಡ್ತಾ ಇದ್ರು. ಇವ್ರು ತಿಂದ್ರು ಕೂಡ ಅಲ್ಲಿ ತುಂಬ ಪ್ರೀತಿಯಿಂದ. ಸರ್, ನಮಗೂ ಕೂಡ ಟಿಪ್ಸ್ ಕೊಡೋದು ಆಯ್ತಂದ್ರೆ, ಇವತ್ತು ಈ ಅವಾರ್ಡ್ ಬೇರೆ ಬಂದಿದೆ ನಿಮಗೆ, ಏನು ಟಿಪ್ಸ್ ಕೊಡ್ತೀರಾ ಇಲ್ಲಿರೋ ಎಲ್ಲ ಹುಡುಗರಿಗೆ? ಟಿಪ್ಸ್ ಅಂತ ಏನು, ನಾನು ನನ್ನ ಡ್ರೀಮ್ಸ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಐ ಆಲ್ವೇಸ್ ಡನ್ ವಾಟ್ ಐ ವಾಸ್ ವೆರಿ ಪ್ಯಾಷನೇಟ್ ಅಬೌಟ್. ಸೊ ಐ ಥಿಂಕ್ ಎಲ್ಲರೂ ನಿಮ್ಮ ಪ್ಯಾಷನ್ ಫಾಲೋ ಮಾಡಿ. ದಟ್ಸ್ ವಾಟ್. ಇವ್ರು ನಮಗೆ ಏನೋ ಫಾಲೋ ಮಾಡಿ ಅಂತಿದ್ದಾರೆ, ಇರೋ ಬರೋ ಹುಡುಗಿರೆಲ್ಲ ಇವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಓಕೆ ರಕ್ಷಿತ್ ಅವ್ರೆ, ಇನ್ನೊಂದು ಪ್ರಶ್ನೆ ಇದೆ. ಸೊ
ತುಂಬ ಜನ ಬ್ಯೂಟಿಫುಲ್ ಹೀರೋಯಿನ್ಸ್ ಎಲ್ಲ ಇಲ್ಲಿ ಬಂದಿದ್ದಾರೆ. ಕಾರ್ಯಕ್ರಮ ಮುಗಿಸ್ಕೊಂಡು ನಿಮ್ಮ ನೆಕ್ಸ್ಟಿನ ಸಿನಿಮಾಗೆ ಹೀರೋಯಿನ್ನ ಪಿಕ್ ಮಾಡೋದಾಯ್ತು ಅಂದರೆ ಯಾರನ್ನ ಪಿಕ್ ಮಾಡ್ತೀರಾ ಆ್ಯಂಡ್ ಯಾಕೆ? ಅಷ್ಟೊಂದು ಜನ ಇದ್ದಾರೆ ಅಂತ ಅವ್ರು ಕಳೆದೋಗ್ಬಿಟ್ರು. ಏನಂತಂದರೆ ಇಲ್ಲಿರೋದ್ರಲ್ಲಿ ಆಲ್ರೆಡಿ ಮೇಘ್ನ ಜೊತೆ ವರ್ಕ್ ಮಾಡಿದ್ದೀನಿ, ಶ್ರುತಿ ಹರಿಹರನ್ ಜೊತೆ ವರ್ಕ್ ಮಾಡಿದ್ದೀನಿ. ಗುರುಕಿರಣ್ ಅವ್ರ ಹೆಂಡತಿ ಪಲ್ಲವಿ ಅಕ್ಕ ಇದ್ದಾರೆ. ಗುರುಕಿರಣ್ ಅವ್ರ ಹೆಂಡತಿ ಶಿ ವಾಸ್ ಮಿಸ್ ಮಣಿಪಾಲ್. ಆ್ಯಂಡ್ ನಾನು ಚಿಕ್ಕವನಿರಬೇಕಾದ್ರೆ ಐ ಹ್ಯಾಡ್ ಅ ಹ್ಯೂಜ್ ಕ್ರಶ್ ಆನ್. ಶಿ ವಾಸ್ ಮೈ. ಇವ್ರಿಗೆ ಬರೀ ಯೂತ್ ಐಕಾನ್ ಅವಾರ್ಡ್ ಅಷ್ಟೇ ಅಲ್ಲ, ತುಂಬಾನೇ ಧೈರ್ಯ ಇರೋ ಅವಾರ್ಡು ಕೊಡಬೇಕು. ಗಂಡನ ಮುಂದೆನೇ ಹೆಂಡತಿ ಮೇಲೆ ಇರೋ ಕ್ರಶ್ನೆ ಹೇಳ್ತಾ ಇದ್ದಾರೆ ಇವರು. That's really good. And give him a hand, everyone. Join your hand for him. Thanks a lot, Rishi Chetty. Thanks a lot. Thank you very much.